ರಾಷ್ಟ್ರೀಯ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅಲ್ಲ, ಯಾವ ಸಮಾಜ ಸಮಸ್ಯೆ ಅಲ್ಲ. ಅದು ವೈಯಕ್ತಿಕ ಆಗಿದೆ. ಅದಕ್ಕೆ ಪೊಲೀಸರು ಇದ್ದಾರೆ, ಅವ್ರು ತನಿಖೆ ಮಾಡ್ತಾರೆ. ಅದನ್ನೇನು ಅಷ್ಟು ನಾವು ಭಾಳ ದೊಡ್ಡದಾಗಿ ಅದನ್ನೇ ನಾವು ಒಂಥರ ಜೇಮ್ಸ್ ಬಾಂಡ್ ಥರ ಅದನ್ನು ಹಂಗೆ ಹಿಗ್ಸೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಯಾರು ತಪ್ಪಿಸ್ತಾರೆ ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಅದನ್ನು ಬಿಟ್ಟು ಅದನ್ನೇ ನಾವು ಇಡೀ ರಾಜ್ಯದ ಮೊದಲೇ ಕುಡಿಲಿಕ್ಕೆ ನೀರು ಸಮಸ್ಯೆ ಇದೆ, ಬರಗಾಲ ಇದೆ, ಅದ್ರ ಬಗ್ಗೆ ಹೆಚ್ಚು ನಾವು ಫೋಕಸ್ ಮಾಡಬೇಕಾದ ಸಂದರ್ಭದಲ್ಲಿ ಅವ್ರು ಮಾಡಿದ್ದಾರೆ, ಅವ್ರ ಶಿಕ್ಷೆ ಅನುಭವಿಸ್ತಾರೆ. ಪಕ್ಷದ ನಾಯಕರ ಬರ್ತಾ ಇದ್ರ ಸರ್, ನಿಮ್ಮ ಅಧ್ಯಕ್ಷ ಅಥವಾ ನಿಮ್ಮ ಪಕ್ಷದ ಹಿರಿಯ ನಾಯಕರ ಹೆಸರು ಮತ್ತೆ ಪದೇ ಪದೇ ಕೇಳಬರ್ತದಲ್ಲ, ಅದು ಸಾಬೀತಾಗಬೇಕಲ್ಲ. ಎಲ್ಲಿ ಸಾಬೀತಾಗಬೇಕಲ್ಲ. ಹಂಗೆ ಆರೋಪ ಮಾಡಿದ್ರೆ ಆಯ್ತಾ? ಓಕೆ, ಆರೋಪ ಆಯ್ತು. ಸಾಬೀತು ಯಾರು ಮಾಡೋರು? ಪೊಲೀಸರು ಮಾಡಬೇಕು, SIT ಅವ್ರು ಮಾಡಬೇಕು, ಅಥವಾ ಯಾವುದೋ ಒಂದು ಏಜೆನ್ಸಿ ಮಾಡಬೇಕಲ್ಲ. ಆದ್ಮ್ಯಾಗ ಅದಕ್ಕೆ ಮುಂದಿನ ಪರಿಹಾರ. ಇನ್ನೂ ಆಗದೆ ಆರೋಪ ಈಗ ಪೆನ್ ಡ್ರೈವ್ ಎಲ್ಲ ಇಟ್ಕೊಂಡವ್ರ ಮ್ಯಾಗ ಆರೋಪ ಯಾರು ತಂದು ಕೊಟ್ರೆ ಏನು ಮಾಡಿದ್ರು? ಈಗ ಸಿಕ್ಕಾಪಟ್ಟೆ ಮಾಡಿದಾರ ಅವರು, ಒಂದಲ್ಲ ಎರಡು ಸಾವಿರಾರು. ಮತ್ತು ಅವ್ರ ಪಕ್ಷದವರ BJP ಅವ್ರು ಮಾಡ್ಯಾರಂತೆ. ಆಲ್ರೆಡಿ ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ, BJP ಕನೆಕ್ಟ್ ಇದ್ದವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದಾರೆ, ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರನ್ನ. ಅದು ನೋಡೋಣ ಎಲ್ಲೆಲ್ಲಿ ಸುತ್ತಾಕಿ ಕೊನೆಗೆ ಯಾರಿಗೆ ಬರ್ತೈತೆ ಅಷ್ಟೇ. ಅದು ಅದೇ SIT ಮಾಡ್ತಿದ್ದಾರಲ್ಲ, ಅದೇ ಹೇಳಿದಲ್ಲ. ಎಲ್ಲೆಲ್ಲಿ ಇನ್ನೂ ಸುತ್ತಾಕಬೇಕು ಅದು SIT ಅವ್ರು ಮಾಡ್ತಿದ್ದಾರೆ. ಈಗ ನಮ್ಮ ಅಧ್ಯಕ್ಷ ಮ್ಯಾಗ ಆರೋಪ ಮಾಡಿದ ತಕ್ಷಣ ಸಾಬೀತಾಗೋಲ್ಲ. ಯಾರ ಮಾಡಬೇಕಲ್ಲ, ಎಲ್ಲರೂ ಬರ್ಬೇಕು, ಅವ್ರ ಹೆಸರು ಯಾವ್ದ್ರಾಗರು ಎಲ್ಲರ ಕನೆಕ್ಟ್ ಆಗಬೇಕು, ಅವಾಗ ಮುಂದದು. ಈಗ ಸುಮ್ಮನೆ ಆರೋಪ ಮಾಡಿದ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅಸಾಧ್ಯ ಮಾತದು. ಅಲ್ಲೇ ಕೊಡ್ಬೇಕು. ಯಾಕೆ ನಾವು ಮಾಡಿದ್ವಿ ಎಷ್ಟು ಸರಿಯಾದಂತ CBI ಕರೆಕ್ಟ್ ಅಂತ ಹೇಳಿದ್ದಾರೆ. DK ರವಿ ಅವ್ರು ಮುಂಚೆ ಮಾಡಿದ್ವಿ, ಅದು ಕರೆಕ್ಟ್ ಆಯ್ತು. ಗಣಪತಿ DSP ಪ್ರಕರಣ ಆಯ್ತು. ಆಮ್ಯಾಗ ಅಲ್ಲಿ ಸಿದ್ದಾಪುರ ಕಡೆ ಒಂದು ಸುಸೈಡ್ ಕೇಸ್, ಅದು ಮರ್ಡರ್ ಅಂತ ಹೇಳಿದ್ರು. ನಾವು ಮಾಡಿದ್ಮ್ಯಾಗ ಅದನ್ನೇ CBI ಅದವ್ರು ಮಾಡಿದ್ರು, ಅದನ್ನೇ ನಾವು ಹೇಳಿದ್ದೇನೆ ಅವರು ಮಾಡಿದ್ದಾರೆ. CBI ಅದೇನೆ ಸ್ಪೆಷಲ್ ಏನು ಮಾಡೋದಿಲ್ಲಲ್ಲ. ನಮ್ಮದು ಈಗಾಗಲೇ CM ಅವ್ರು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಸರಿಯಾಗಿ ಮಾಡ್ತಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. CBI ಕೊಡುವಂಥ ಅವಶ್ಯಕತೆ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅಲ್ಲ, ಯಾವ ಸಮಾಜ ಸಮಸ್ಯೆ ಅಲ್ಲ. ಅದು ವೈಯಕ್ತಿಕ ಆಗಿದೆ. ಅದಕ್ಕೆ ಪೊಲೀಸರು ಇದ್ದಾರೆ, ಅವ್ರು ತನಿಖೆ ಮಾಡ್ತಾರೆ. ಅದನ್ನೇನು ಅಷ್ಟು ನಾವು ಭಾಳ ದೊಡ್ಡದಾಗಿ ಅದನ್ನೇ ನಾವು ಒಂಥರ ಜೇಮ್ಸ್ ಬಾಂಡ್ ಥರ ಅದನ್ನು ಹಂಗೆ ಹಿಗ್ಸೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಯಾರು ತಪ್ಪಿಸ್ತಾರೆ ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಅದನ್ನು ಬಿಟ್ಟು ಅದನ್ನೇ ನಾವು ಇಡೀ ರಾಜ್ಯದ ಮೊದಲೇ ಕುಡಿಲಿಕ್ಕೆ ನೀರು ಸಮಸ್ಯೆ ಇದೆ, ಬರಗಾಲ ಇದೆ, ಅದ್ರ ಬಗ್ಗೆ ಹೆಚ್ಚು ನಾವು ಫೋಕಸ್ ಮಾಡಬೇಕಾದ ಸಂದರ್ಭದಲ್ಲಿ ಅವ್ರು ಮಾಡಿದ್ದಾರೆ, ಅವ್ರ ಶಿಕ್ಷೆ ಅನುಭವಿಸ್ತಾರೆ. ಪಕ್ಷದ ನಾಯಕರ ಬರ್ತಾ ಇದ್ರ ಸರ್, ನಿಮ್ಮ ಅಧ್ಯಕ್ಷ ಅಥವಾ ನಿಮ್ಮ ಪಕ್ಷದ ಹಿರಿಯ ನಾಯಕರ ಹೆಸರು ಮತ್ತೆ ಪದೇ ಪದೇ ಕೇಳಬರ್ತದಲ್ಲ, ಅದು ಸಾಬೀತಾಗಬೇಕಲ್ಲ. ಎಲ್ಲಿ ಸಾಬೀತಾಗಬೇಕಲ್ಲ. ಹಂಗೆ ಆರೋಪ ಮಾಡಿದ್ರೆ ಆಯ್ತಾ? ಓಕೆ, ಆರೋಪ ಆಯ್ತು. ಸಾಬೀತು ಯಾರು ಮಾಡೋರು? ಪೊಲೀಸರು ಮಾಡಬೇಕು, SIT ಅವ್ರು ಮಾಡಬೇಕು, ಅಥವಾ ಯಾವುದೋ ಒಂದು ಏಜೆನ್ಸಿ ಮಾಡಬೇಕಲ್ಲ. ಆದ್ಮ್ಯಾಗ ಅದಕ್ಕೆ ಮುಂದಿನ ಪರಿಹಾರ. ಇನ್ನೂ ಆಗದೆ ಆರೋಪ ಈಗ ಪೆನ್ ಡ್ರೈವ್ ಎಲ್ಲ ಇಟ್ಕೊಂಡವ್ರ ಮ್ಯಾಗ ಆರೋಪ ಯಾರು ತಂದು ಕೊಟ್ರೆ ಏನು ಮಾಡಿದ್ರು? ಈಗ ಸಿಕ್ಕಾಪಟ್ಟೆ ಮಾಡಿದಾರ ಅವರು, ಒಂದಲ್ಲ ಎರಡು ಸಾವಿರಾರು. ಮತ್ತು ಅವ್ರ ಪಕ್ಷದವರ BJP ಅವ್ರು ಮಾಡ್ಯಾರಂತೆ. ಆಲ್ರೆಡಿ ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ, BJP ಕನೆಕ್ಟ್ ಇದ್ದವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರನ್ನ. ಅದು ನೋಡೋಣ ಎಲ್ಲೆಲ್ಲಿ ಸುತ್ತಾಕಿ ಕೊನೆಗೆ ಯಾರಿಗೆ ಬರ್ತೈತೆ ಅಷ್ಟೇ. ಅದು ಅದೇ SIT ಮಾಡ್ತಿದ್ದಾರಲ್ಲ, ಅದೇ ಹೇಳಿದಲ್ಲ. ಎಲ್ಲೆಲ್ಲಿ ಇನ್ನೂ ಸುತ್ತಾಕಬೇಕು ಅದು SIT ಅವ್ರು ಮಾಡ್ತಿದ್ದಾರೆ. ಈಗ ನಮ್ಮ ಅಧ್ಯಕ್ಷ ಮ್ಯಾಗ ಆರೋಪ ಮಾಡಿದ ತಕ್ಷಣ ಸಾಬೀತಾಗೋಲ್ಲ. ಯಾರ ಮಾಡಬೇಕಲ್ಲ, ಎಲ್ಲರೂ ಬರ್ಬೇಕು, ಅವ್ರ ಹೆಸರು ಯಾವ್ದ್ರಾಗರು ಎಲ್ಲರ ಕನೆಕ್ಟ್ ಆಗಬೇಕು, ಅವಾಗ ಮುಂದದು. ಈಗ ಸುಮ್ಮನೆ ಆರೋಪ ಮಾಡಿದ ತಕ್ಷಣ
ಅವ್ರು ರಾಜೀನಾಮೆ ಕೊಡಬೇಕು ಅಂತ ಅಸಾಧ್ಯ ಮಾತದು. ಈಗ ಅವ್ರು ಹೇಳ್ತಾ ಇರುವಂತದ್ದು ಸಿಬಿಐ ವಹಿಸಿ SIT ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಸರ್ಕಾರ ಅವ್ರದ್ದೇ ಇದೆ, ಹಸ್ತಕ್ಷೇಪ ಮಾಡ್ತಿದ್ದಾರೆ, ಹಾಗೆ ಸಿಬಿಐ ಕೊಡಿ ಅಂತ ಅವ್ರು ಪದೇ ಪದೇ ಹೇಳ್ತಾರೆ. ಅಲ್ಲೇ ಕೊಡ್ಬೇಕು. ಯಾಕೆ ನಾವು ಮಾಡಿದ್ದು ಎಷ್ಟು ಸರಿಯಾದಂತ CBI ಕರೆಕ್ಟ್ ಅಂತ ಹೇಳಿದ್ದಾರೆ. DK ರವಿ ಅವ್ರು ಮುಂಚೆ ಮಾಡಿದ್ವಿ, ಅದು ಕರೆಕ್ಟ್ ಆಯ್ತು. ಗಣಪತಿ DSP ಪ್ರಕರಣ ಆಯ್ತು. ಆಮ್ಯಾಗ ಅಲ್ಲಿ ಸಿದ್ದಾಪುರ ಕಡೆ ಒಂದು ಸುಸೈಡ್ ಕೇಸ್, ಅದು ಮರ್ಡರ್ ಅಂತ ಹೇಳಿದ್ರು. ನಾವು ಮಾಡಿದ್ಮ್ಯಾಗ ಅದನ್ನೇ CBI ಆದವ್ರು ಮಾಡಿದ್ರು, ಅದನ್ನೇ ನಾವು ಹೇಳಿದ್ದೇನೆ ಅವರು ಮಾಡಿದ್ದಾರೆ. CBI ಅದೇನೆ ಸ್ಪೆಷಲ್ ಏನು ಮಾಡೋದಿಲ್ಲಲ್ಲ. ನಮ್ಮದು ಈಗಾಗಲೇ CM ಅವ್ರು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಸರಿಯಾಗಿ ಮಾಡ್ತಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. CBI ಕೂಡ